ಆಗುಂಬೆ ಘಾಟಿಯ ಟನಲ್ ನಿರ್ಮಾಣ ಅಥವಾ ರಸ್ತೆ ಅಗಲೀಕರಣ ಕುರಿತು ಯಾವುದೇ ಅಂತಿಮ ನಿರ್ಧಾರ ಕೈಗೊಂಡಿಲ್ಲ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಆಗುಂಬೆ ಘಾಟಿಗೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಡಬಲ್ ರಸ್ತೆ ನಿರ್ಮಾಣಕ್ಕೆ ಅರಣ್ಯ ಹಾಗೂ ವನ್ಯಜೀವಿ ಇಲಾಖೆಯ ಅನುಮತಿ ಸೇರಿದಂತೆ ಹಲವು ಸವಾಲುಗಳಿದ್ದು, ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿದ ಬಳಿಕ ಮುಂದಿನ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು. ಕೇಂದ್ರ ಸರ್ಕಾರ ಟನಲ್ ಯೋಜನೆಗೆ ಟೆಂಡರ್ ಆಹ್ವಾನಿಸಿದ್ದರೂ ಇದುವರೆಗೆ ಯಾವ ಅರ್ಜಿಯೂ ಸಲ್ಲಿಸಿಲ್ಲ. ಡಿಪಿಆರ್ ಸೇರಿದಂತೆ ಹಲವು ವಿಚಾರಗಳಲ್ಲಿ ಇನ್ನೂ ಸ್ಪಷ್ಟತೆ ಇಲ್ಲ ಎಂದು ಸಚಿವರು ತಿಳಿಸಿದರು. ಯಾವುದೇ ಸ್ಪಷ್ಟವಾದ ನಿರ್ಧಾರ ಇಲ್ಲ. ಅದಕ್ಕೆ ಫಾರೆಸ್ಟ್ ಇಶ್ಯೂ ಮೇನ್ ಇದೆ, ಸಮಸ್ಯೆ ಇದೆ. ಸೊ ಇದು ನೋಡೋಣ, ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಸೊ ಮಿಕ್ಕಿದೆಲ್ಲ ಎರಡನ್ನ ಒಂದು ಮೊದಲು ಬಳಸಿದ ಸಮಸ್ಯೆ ಇತ್ತು ನಿಮ್ಮದು ಸಕಲೇಶ್ಪುರ. ಹೌದು, ಅದನ್ನು 3 ವರ್ಷದಲ್ಲಿ ಒಂದು ಹಂತಕ್ಕೆ ತರುವಂಥ ಪ್ರಯತ್ನ ಮಾಡಿದ್ವಿ. ಯಾಕಂದ್ರೆ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾ ಇತ್ತು. ಸೊ ಈಗ ಮ್ಯಾಕ್ಸಿಮಮ್ ಕಡಿಮೆ ಆಗಿದೆ. ಸೊ ಈಗ ನೆಕ್ಸ್ಟ್ ಪ್ರಾರಂಭ ಆಗ್ತಾರೋ ನಮ್ದು ಮೂಡಿಗೆರೆ ಟು ಉಜಿರೆ, ಸಿರಾಡಿ ಅದು ಸಕಲೇಶ್ಪುರ ಮಾಡಿ ಇದು ಮೊನ್ನೆ ನಾವು ಇನ್ಸ್ಪೆಕ್ಷನ್ ಮಾಡಿದ್ದೀವಿ. ಅದು ಟೆಂಡರ್ ಆಗಿದೆ. ಈಗ ಸಮಸ್ಯೆ ಇರೋದು ಇದು ಆಗುಂಬೆ. ಬೇರೆ ಕಡೆ ಆ ಕಡೆ ಸರಿ ಮಾಡ್ತಾ ಇದಾರೆ, 10 ಮೀಟರ್ ರಸ್ತೆ ಮಾಡ್ತಾ ಇದ್ವಿ. ಇಲ್ಲಿ ಫಾರೆಸ್ಟ್ ಇಶ್ಯೂ ಇರೋದ್ರಿಂದ ಮತ್ತು ಪ್ಲಸ್ ಇದು ವನ್ಯಜೀವಿ ಪ್ರದೇಶ ಇರೋದ್ರಿಂದ ಕಷ್ಟ ಆಗ್ತದೆ. ಇವತ್ತು ಫಾರೆಸ್ಟ್ ಅಧಿಕಾರಿಗಳ ಜೊತೆ ನಮ್ಮ ಫೆಬ್ರವರಿ ಅಥವಾ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತೀವಿ. ನಂತರ ಬೆಂಗಳೂರಿನಲ್ಲಿ ಅಂತಿಮವಾಗಿ ಚರ್ಚೆ ಮಾಡ್ತೀವಿ ಹೈಯರ್ ಅಥಾರಿಟಿ ಜೊತೆ. ನಂತರ ಏನ್ ಮಾಡಬೇಕು ಅನ್ನೋದು ಒಂದು ನಿರ್ಧಾರಕ್ಕೆ ಬರ್ತೀವಿ. ಕೇಂದ್ರ ಸರ್ಕಾರ ಆ ಬಗ್ಗೆ ಏನು ಡಿಪಿಆರ್ ಏನ್ ಮಾಡ್ತಾ ಇದೆ ಮಾಡ್ಲಿಕ್ಕೆ ಕರೆದಾರೆ. ಅದಕ್ಕೆ ಪಕ್ಷ ಯಾರು ಟೆಂಡರ್ ಆಗಿಲ್ಲ, 7 ಸಾರಿ ಕರೆದಾರೆ, ಯಾರು ಹಾಕಿಲ್ಲ. ಬಿಡುಗಡೆ ಆಗಿದೆ 2.49. ಅದು ಓನ್ಲಿ ಡಿಪಿಆರ್ ಮಾಡ್ಲಿಕ್ಕೆ ಅಲೈನ್ಮೆಂಟ್ ಮಾಡ್ಲಿಕ್ಕೆ ಮಾತ್ರ ಆಗಿದೆ. ಸರ್ಕಾರ ಬಂದ ಮೇಲೆ ಅದಿನ್ನೂ ಆಗಿಲ್ಲ. 7 ಸಾರಿಗೆ ಯಾಕೆ ಗೊತ್ತಿಲ್ಲ, ಚರ್ಚೆ ಮಾಡ್ತೀವಿ. ಇನ್ನೂ ಸ್ಪಷ್ಟವಾಗಿಲ್ಲ. ಈಗ ಮಿನಿಮಮ್ದಾಗ ಏನ್ ಮಾಡ್ಲಿಕ್ಕೆ ಅದನ್ನ ನೋಡ್ಲಿಕ್ಕೆ ಬಂದಿವಿ. ಮಿನಿಮಮ್ದಲ್ಲಿ ಇದು ವೈಡನ್ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಷ್ಟು ಮಾತ್ರ